ಆಲ್ರೈಟ್, ಥ್ಯಾಂಕ್ ಯು. ಶೇಷಚಂದ್ರಿಕಾ ಅವರು ಬೇರೆ ಬಂದಿದ್ದಾರೆ, ನಿಮ್ಮ ಜೊತೆ ಸೇರ್ಕೊತಾ ಇದ್ದಾರೆ. ನಾನು ನಿರ್ಗಮಿಸುವಂತ ಸಮಯ, ನಾನು ನಿರ್ಗಮಿಸ್ತೀನಿ, ವಾಪಸ್ ಬರ್ತೀನಿ. ಆಮೇಲೆ ರಂಗನಾಥ್ ಅವರೇ, ನಿಮ್ಮ ಮಾತಿನಲ್ಲಿ ಪ್ಲೀಸ್ ಒಂದು ಅಂಶನ ನಾನು ಗಮನಿಸ್ತಾ ಇದ್ದೀನಿ. ಈಗ ತಾನು ಬರ್ತಾ ಇದ್ದೀನಿ ಪಶ್ಚಿಮ ಬಂಗಾಳದಿಂದ ಹಾಗೂ ಕೇರಳದಿಂದ. ಅಲ್ಲಿ 80-85% ಓಟ್ ಆಗುತ್ತೆ. ಇವ್ರು ಕೇಳಿದ ಪ್ರಶ್ನೆಗೆ ಅಲ್ಲ ಉತ್ತರ ಸಿಗ್ತಾ ಇದೆ. ಯುವ ಜನರು ಹಿಂಡಾಗಿ 2-3 ದಿವಸದಿಂದಲೇ ಪ್ರಿಪೇರ್ ಆಗೋಗ್ಬಿಟ್ಟಿರ್ತಾರೆ, 10 ದಿವಸದಿಂದ ಪ್ರಿಪೇರ್ ಆಗ್ತಿದ್ದಾರೆ ಅವರು. ನಾವು ಹೋಗಿ ಪ್ರಶ್ನೆಗಳು ಕೇಳಿದಾಗ ಹಾಗೆ ತಯಾರಾಗ್ತಿದ್ದಾರೆ. 4 ದಿನ ಮೊದಲು ಟೆಂಟ್ ಹಾಕೊಂಡು ಬಿದ್ಕೊತಾರೆ ಹೋಗಿ. ಇಂತಹ ವಾತಾವರಣ ಅಲ್ಲಿದೆ. ಯಾತಕ್ಕೆ ಮಾತಾಡ್ತಿದ್ದೀನಿ ಅಂತಂದ್ರೆ, ರಂಗನಾಥ್ ಅವರು ಹೇಳಿದಾಗೆ ದೃಷ್ಟಿಕೋನದಲ್ಲೂ ಸಹಿತ ಬದಲಾವಣೆ ಇದೆ ರೀಜನಲ್ ಆಗಿ. ಆದರೆ ಯುವ ಜನಕ್ಕೆ ಪ್ರಾಬಬಲಿ 2019 ನಿಜವಾಗಿಯೂ ಒಂದು ಸ್ಫೂರ್ತಿದಾಯಕವಾದಂತಹ ಒಂದು ಪರಿಸರ ಸೃಷ್ಟಿಸಿದೆ ಅಂತ ನಾನು ಭಾವಿಸ್ತೀನಿ. ಬಹುಶಃ ಬಹಳ ದೊಡ್ಡ ಮಟ್ಟದಲ್ಲಿ ಕ್ವಶನ್ ಮಾರ್ಕ್ ಇರೋದು, ನಿರ್ಣಾಯಕರಾಗಿ ಯಾರು ಇರ್ತಾರೆ ಈ ಬಾರಿಯ ಚುನಾವಣೆಯಲ್ಲಿ ಮತದಾರರ ಪೈಕಿ ಅಂತ ಏಜ್ ಫ್ಯಾಕ್ಟರ್ ಗಮನಿಸಿದಾಗ ಡು ಯು ಫೀಲ್ ಕ್ಯಾಪ್ಟನ್ ಯುವ ಜನಾಂಗ ನಿರ್ಣಾಯಕ ಫ್ಯಾಕ್ಟರ್ ಬರ್ತಾರೆ? ಈಗ ಆಗಲ್ಲ. ಯಾಕಂದ್ರೆ ಯುವ ಜನರು ಅಂದ ಕೂಡಲೇ ನೀವು ಅದನ್ನ ಏಜ್ ಬಾರ್ ಎಲ್ಲಿಗೆ ತರ್ತೀರಿ ಅನ್ನೋದ್ರ ಮೇಲೆ ಕ್ವಶನ್ ಹೋಗುತ್ತೆ. ನಾನು ಆಗ್ಲೇ ಹೇಳಿದೆ, ನಾನು ಯುವಕ ಅಂತಾನೆ ನಾನು ಕನ್ಸಿಡರ್ ಮಾಡೋದು. ನೀವು ಏಜ್ ಅಲ್ಲಿ ತರೋದಾದ್ರೆ ದೇರ್ ಇಸ್ ಎ ಪ್ರಾಬ್ಲಮ್. ದ ಲೇಟೆಸ್ಟ್ ರಿಸರ್ಚ್ಗಳು ಹೇಳ್ತಾ ಇವೆ, ಏಜ್ ಈಸ್ ರಿಲೇಟೆಡ್ ಟು ಕ್ಯಾಲೆಂಡರ್. ನಿಮ್ಮ ಏಜು ಈಸ್ ರಿಲೇಟೆಡ್ ಟು ದಿ ಕ್ಯಾಲೆಂಡರ್ ವಿಚ್ ಮನುಷ್ಯರು ತಯಾರಿ ಮಾಡ್ಕೊಂಡಿರೋ ಕ್ಯಾಲೆಂಡರ್. ಸೋಮವಾರದಿಂದ ಭಾನುವಾರ ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆ ಸೂರ್ಯ ಉದಯ ಮತ್ತು ಸೂರ್ಯ ಅಸ್ತವಾಗುವಂತ ಲೆಕ್ಕಾಚಾರದ ಮೇಲೆ ನೀವು ಮಾಡ್ಕೊಂಡ್ರೆ ಕ್ಯಾಲೆಂಡರ್. ಮನಸ್ಥಿತಿಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಬಾಡಿ ಏಜ್ ಅದಲ್ಲ ಅಂತ ಒಂದು ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗಿದೆ ಈಗ. ನೀವು ಲೆಕ್ಕಾಚಾರ ಚೆನ್ನಾಗಿದೆ. ಅರೆ ದೇವ, ನಾನೆಲ್ಲ ಹೇಳ್ತಿರೋದು ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಬಯೋಲಾಜಿಕಲಿ ಬಾಡಿಗಳು, ಈ ಅಂಗಾಂಗಗಳು ನಿನ್ ಕ್ಯಾಲೆಂಡರ್ ತಕ್ಕಂತೆ ಅವು ವಯಸ್ಸಾಗ್ತಿಲ್ಲ ಅಂತ ಹೇಳಿದ್ರು. ನೀ ಮಾಡ್ಕೊಂಡ್ರ ಕ್ಯಾಲೆಂಡರ್ ಅಂತ. ಯಾರು ಕಡಿಮೆ ಅದ್ರಲ್ಲಿ? ಹೌದು ಕಡಿಮೆನಾ ನಾವು ಕಡಿಮೆನಾ? ಅಲ್ಲ, ನಮ್ಮ ಬಾಡಿ ಕಡಿಮೆ ಇದೆಯಾ ಹಂಗಾರೆ? ಕೆಲವ್ರಿಗೆ ಈಗ ನಿಮಗೆ ಕೆಲವು ಅಸೆಸ್ಮೆಂಟ್ ಅಲ್ಲಿ ನಿಮ್ಗೆ 80 ಇರ್ಬೋದು ಟೆಕ್ನಿಕಲಿ ನಿಮ್ ಬಾಡಿ ವಯಸ್ಸು. ನಿಮ್ ಕ್ಯಾಲೆಂಡರ್ ವಯಸ್ಸು 45 ಇರ್ಬೋದು ಅಷ್ಟೇ. ಹಂಗಾಗಿ ಯಾವ್ದು ಯುವಕರು ಅಂತ ಫಸ್ಟ್ ಹೇಳಿ. ಗೌರ್ಮೆಂಟ್ ಲಾಜಿಕ್ ಪ್ರಕಾರ 18-40 ಅಂತೀನಪ್ಪ. ಆಲ್ ರೈಟ್. 18 to 40 occupies the major chunk of Indian electorate. ಬಟ್ ಫ್ಲಿಪ್ ಆಗಿ ವೋಟಿಂಗ್ ಬರದೇ ಇರುವಂತಹ ರಿಸ್ಕಿ ವೋಟರ್ಸ್ ಇರೋದು 18-40ನೇ. ಬರದೇ ಇರೋದು. ಓಕೆ, 40 and above voters are more committed in voting than 80 to 40. ಸೊ ಏನಾಗುತ್ತೆ ಅಂದರೆ ಟೆಕ್ನಿಕಲಿ, ಮ್ಯಾಥಮೆಟಿಕಲಿ, ಸೈಂಟಿಫಿಕಲಿ ಏನಾಗುತ್ತೆ ಅಂದರೆ 18 to 40ನಲ್ಲಿ 100 ವೋಟ್ ಇದೆ ಅಂತ ಇಟ್ಕೊಳ್ಳಿ. ರಿಸ್ಕ್ ಅದರಲ್ಲಿ 40 ವೋಟ್ ಇರುತ್ತೆ. ವೋಟ್ ಹಾಕಲ್ಲ, ಪಾಸಿಬಲಿ ಎಸ್ಕೇಪ್ ಆಗ್ಬಿಡ್ತಾರೆ ಅನ್ನೋದು. ಯುವಕರೇ ಇರ್ಬೋದು, ಮಧ್ಯಮ ವಯಸ್ಕರೇ ಇರ್ಬೋದು, ಯಾರೇ ಇರ್ಬೋದು, ಅದರಲ್ಲಿ ಎಸ್ಕೇಪ್ ಆಗ್ಬಿಡ್ತಾರೆ ಇವರು. ವೆರೇಸ್ 40 to ಎಟರ್ನಲಿ ಇಟ್ ಕುಡ್ ಬಿ 100 ವಾಟ್ ಎವರ್ ಇಟ್ ಇಸ್. ಅದರಲ್ಲಿ 70 ವೋಟೋ 60 ವೋಟೋ ಇರ್ಬೋದು, 55 ಪೋಲ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಹೈಯರ್ ಸೈಡ್ ಬಂದು ಪೋಲಿಂಗ್ ಆಗುತ್ತೆ. ಸೊ ನಿಮಗೆ ಯು ಕಾಂಟ್ ಸಿಂಪ್ಲಿ ಸೇ ಈ ಕ್ಯಾಟಗರಿ ಬಂದು ಸೆಲೆಕ್ಟ್ ಮಾಡ್ಬೋದು. ಭಾರತ ಅಂದರೆ ಏನು? ಯುವಕರ ದೇಶ, ಯೌವನ ದೇಶ, ಚಿಕ್ಕ ದೇಶ ಅಂತ ನೀವು ಬಿಡ್ತಾ ಇರ್ಬೋದು ಬೇಕಾರೆ. ಬಟ್ ದ ಡಾಟಾ ಅಂಡ್ ಸ್ಟಾಟಿಸ್ಟಿಕ್ಸ್ ಟೆಲ್ ಯು ಎ ಡಿಫರೆಂಟ್ ಸ್ಟೋರಿ ಆಲ್ ಟುಗೆದರ್. ಪರ್ಸೆಪ್ಷನ್ ಅಂಡ್ ರಿಯಾಲಿಟಿ ಎರಡು ಬೇರೆ ಬೇರೆ. ಯಾವಾಗಲೂ ಅಷ್ಟೇ. ಪರ್ಸೆಪ್ಷನ್ ಅಂಡ್ ರಿಯಾಲಿಟಿ ಈಸ್ ಆಲ್ವೇಸ್ ಡಿಫರೆಂಟ್. ದೊಡ್ಡ ಕಂದರ ಸ್ಕ್ರೀನ್ ಮೇಲೆ ನೋಡುವಂತ ಹೀರೋ ಆಕ್ಷನ್ ಪರ್ಸೆಪ್ಷನ್, ರಿಯಾಲಿಟಿ ಅಲ್ಲ. ಹತ್ರಕಾರ ಇರಬೇಕೆ ಅನ್ಸ್ಬಿಡುತ್ತೆ ಜನರಲಿ. ಇನ್ಫ್ಲೂಯೆನ್ಸ್ ಅಲ್ಲ, ಇನ್ಫ್ಲೂಯೆನ್ಸ್ ಸ್ಟಿಲ್ ವೋಟರ್ಸ್ ಇದ್ರ ಮೇಲೆ ಹೋಗುತ್ತೆ. ಬಟ್ ಆಫ್ ಲೇಟ್ ನಾವು ಇದನ್ನ ಡಿಫೀಟ್ ಮಾಡುವಂತ ಟೆಂಡೆನ್ಸೀಸ್ನ ತೋರಿಸ್ತಾ ಇದ್ದೀವಿ ಇಂಡಿಯನ್ ಸಿಸ್ಟಮ್ ಅಲ್ಲಿ, ವಿಚ್ ಈಸ್ ವಿ ಆರ್ ಸ್ಲೋಲಿ ಮೂವಿಂಗ್ ಇನ್ ಟು ಬೆಟರ್ ವೋಟಿಂಗ್ ಹೋಗ್ತಾ ಇದ್ದೀವಿ. ಅನ್ಹರ್ಡ್ ನಂಬರ್ಸ್ ಹೋಗ್ತಾ ಇದ್ದೀವಿ. 80% ಆಫ್ ಪೋಲಿಂಗ್ ಅಂದ್ರೆ ಜೋಕ್ ಅಲ್ಲ, ಹ್ಯೂಜ್ ಹುಡುಗಾಟ. 80% ಆಫ್ ದ ಪೋಲಿಂಗ್ ಅನ್ನ ನಾನು ಓದಿಕೊಂಡಿರುವಂತ ಲೆಕ್ಕಾಚಾರದಲ್ಲಿ ಈ ಪ್ರಪಂಚದಲ್ಲಿ 10 ರಾಷ್ಟ್ರಗಳ ಕೈಲಿ ಮಾಡೋಕ್ಕಾಗಿಲ್ಲ. ಅಷ್ಟು ಗ್ಯಾರಂಟಿ
ಕಂಪಲ್ಸರಿ ವೋಟಿಂಗ್ ಇರೋ ಜಾಗ ಬಿಟ್ಬಿಡಿ, ಲೆಕ್ಕ ಬೇರೆ ಅದು ಕ್ಯಾಪ್ಟಿವ್. ಅಲ್ವಾ? ಹಾಗಾಗಿ ಇಟ್ಸ್ ಟಫ್. ಅದಕ್ಕೆ ಇಂಡಿಯಾಲು ಕೇಳಿದ್ರು ಶುಡ್ ವಿ ಮೇಕ್ ಇಟ್ ಕಂಪಲ್ಸರಿ. ನಮ್ಮಲ್ಲಿ ಮಾಡಿದ್ರೇನು? ಮಾಡಬೇಕಾ ಅಂತ ಒಂದು ವಾದ, ಎರಡು ವಾದನೂ ಇದೆ. ಒಂದು ಮಾಡಬೇಕು, ಇನ್ನೊಂದು ಅದು ಇಲ್ಲದೇನೆ ನಾವು 80% ಬರೋ ಒಳ್ಳೆಯವರು ಅನ್ನೋದಾದರೆ ಅದನ್ನು ಯಾಕೆ ತರಬೇಕು? ಓಟ್ ಹಾಕದವನು ಮಾತ್ರ ಭಾರತೀಯ, ಹಾಕದೇ ಇದ್ದವನು ಭಾರತೀಯ ಅಲ್ಲ ಅನ್ನೋ ಆರ್ಗ್ಯುಮೆಂಟ್ ಯಾಕೆ? ಓನ್ಲಿ ಬಿಕಾಸ್ ಈಸ್ ನಾಟ್ ವೋಟೆಡ್ ಯು ಕ್ಯಾನ್ ಕನ್ಸಿಡರ್ ಹಿಮ್ ಇಸ್ ನಾಟ್ ನ್ಯಾಷನಲ್ ಅಂತನೂ ಒಂದು ವಾದ ಇದೆ. ಲೆಟ್ ಸಿ ಮುಂದೆ. ದಟ್ ಈಸ್ ದ ಬ್ಯೂಟಿ ಆಫ್ ಡೆಮಾಕ್ರಸಿ. ಡಿಕ್ಟೇಟರ್ಶಿಪ್ಸು ಎವಾಲ್ವ್ ಆಗಲ್ಲ. ಅದೊಂದೇ ಅಡ್ವಾಂಟೇಜ್. ಡಿಕ್ಟೇಟರ್ಶಿಪ್ಸ್ ಎವಾಲ್ವ್ ಆಗಲ್ಲ. ಅದೊಂದು ಅಡ್ವಾಂಟೇಜ್. ಮಿಲಿಟರಿ ರೂಲ್ಸು ಎವಾಲ್ವ್ ಆಗಲ್ಲ. ಇಟ್ ವಿಲ್ ಬಿ ಸೇಮ್, ಇಂಪೋಸ್ ವರ್ಸ್ಟ್ ಆಗ್ತಾ ಹೋಗುತ್ತಷ್ಟೇ. ಕೆಟ್ಟ ಡಿಕ್ಟೇಟರ್ ಬರ್ಬೋದು, ನೋಡಿ ಕೆಟ್ಟ ಮಿಲಿಟರಿ ರೂಲ್ಸ್ ಬರ್ಬೋದು. ಡೆಮಾಕ್ರಸಿ ಹಂಗಲ್ಲ. ಎಲ್ಲೆಲ್ಲಿ ಗುಡ್ ಡೆಮಾಕ್ರಸೀಸ್ ಇದೆ, ಕಾಟಾಚಾರದ ಡೆಮಾಕ್ರಸಿ ಅಲ್ಲ. ಈವನ್ ಪುಟಿನ್ ಕಾಲ್ಸ್ ಹಿಮ್ಸೆಲ್ಫ್ ಆಸ್ ಎ ಡೆಮಾಕ್ರೆಟಿಕ್ಲಿ ಎಲೆಕ್ಟೆಡ್ ಪ್ರೆಸಿಡೆಂಟ್ ಆಫ್ ರಷ್ಯಾ, ಬಟ್ ಎವ್ರಿಬಡಿ ನೋಸ್ ಹೌ ಎಲೆಕ್ಷನ್ಸ್ ಆರ್ ಹೆಲ್ಡ್ ಇನ್ ರಷ್ಯಾ. ಎಲ್ಲರಿಗೂ ಗೊತ್ತು. ಹಂಗಲ್ಲ ರಬ್ನ ಹೇಳ್ದು, ಈ ಥರ ಇಂಡಿಯನ್ ಓಪನ್ ಡೆಮಾಕ್ರಸಿ ಥರ ಇದ್ದಾರೆ, ಅಥವಾ ಅಮೆರಿಕನ್ ಡೆಮಾಕ್ರಸಿ ಫಾರ್ ಎಕ್ಸಾಂಪಲ್, ಆರ್ ಇವನ್ ಜಾಪನೀಸ್ ಫಾರ್ ದಟ್ ಮ್ಯಾಟರ್, ಆರ್ ಇವನ್ ಇಸ್ರೇಲ್ ಫಾರ್ ದಟ್ ಮ್ಯಾಟರ್, ಚೆನ್ನಾಗಿ ಮಾಡ್ತಾರಲ್ಲ, ತಗೊಂಡ್ರೆ ಅವು ಎವಾಲ್ವ್ ಆಗ್ತಾ ಇರುತ್ತವೆ. ಡೆಮಾಕ್ರಸಿ ಹಂಗೆ ನಿಂತ್ಕೊಳ್ಳಲ್ಲ. ಹಾಗಾಗಿ ದಿಸ್ ಸಿಸ್ಟಮ್ ಈಸ್ ಬೆಟರ್. ಜನ ಓಟ್ ಹಾಕ್ತಾರೆ ಬಿಡಿ, ಯಾಕೆ ನೋಡಿ ಇಲ್ಲಿವರೆಗೂ ಎಷ್ಟೆಷ್ಟಾಗಿದೆ ಅಂತ ಆಗಲೇ. ಆಲ್ ರೈಟ್, ಎಸ್ ಕ್ಯಾಪ್ಟನ್, ವಿಲ್ ಬಿ ಬ್ಯಾಕ್. ನಿಮ್ಮ ಜೊತೆ ವಾಪಸ್ ಬರ್ತೀವಿ ನಾವು.